ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಕ್ಫ್ ಆಸ್ತಿ ಬಗ್ಗೆ ದೇಶಾದ್ಯಂತ ಭಾರಿ ಚರ್ಚೆ ನಡೀತಿದೆ. ಹಾಗಿದ್ರೆ ವಕ್ಫ್ ಆಸ್ತಿ ಹೆಚ್ಚಿರೋ ರಾಜ್ಯಗಳು ಯಾವುವು, ಕಮ್ಮಿ ಇರೋ ರಾಜ್ಯಗಳು ಯಾವುವು, ಈ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಉತ್ತರ ಪ್ರದೇಶ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಹೆಚ್ಚು ವಕ್ಫ್ ಆಸ್ತಿ ಇರೋದು ಉತ್ತರ ಪ್ರದೇಶದಲ್ಲಿ. ಬರೋಬ್ಬರಿ 2,37,941 ವಕ್ಫ್ ಆಸ್ತಿಗಳು. ಈ ಪೈಕಿ ಮಸೀದಿ 36,494, ಸ್ಮಶಾನ ಅಥವಾ ಕಬರಸ್ತಾನ್ 75,832, ದರ್ಗಾ 7,446, ಈದ್ಗಾ 3,418 ಮತ್ತು ಉಳಿದವು ಇತರ ಆಸ್ತಿಗಳಾಗಿವೆ. ನಂಬರ್ 2, ಪಶ್ಚಿಮ ಬಂಗಾಳ. ಈ ರಾಜ್ಯದಲ್ಲಿ ವಕ್ಫ್ಗೆ ಸಂಬಂಧಪಟ್ಟ ಬರೋಬ್ಬರಿ 80,480 ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 1,239, ಸ್ಮಶಾನ 489, ದರ್ಗಾ 369, ಈದ್ಗಾ 142 ಸೇರಿವೆ. ನಂಬರ್ 3, ಪಂಜಾಬ್. ಈ ರಾಜ್ಯದಲ್ಲಿ 75,548 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 8,875, ಸ್ಮಶಾನ 14,427, ದರ್ಗಾ 1,711, ಈದ್ಗಾ 285 ಸೇರಿವೆ. ನಂಬರ್ 4, ತಮಿಳುನಾಡು. ಈ ರಾಜ್ಯದಲ್ಲಿ 66,092 ವಕ್ಫ್ ಆಸ್ತಿಗಳಿವೆ. ಈ ಪೈಕಿ ಮಸೀದಿ 4,292, ಸ್ಮಶಾನ 2,043, ದರ್ಗಾ 1,024, ಈದ್ಗಾ 227 ಸೇರಿವೆ. ನಂಬರ್ 5, ಕರ್ನಾಟಕ. ಹೆಚ್ಚು ವಕ್ಫ್ ಆಸ್ತಿಗಳಿರೋ ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿ ಬರುತ್ತೆ. ಇಲ್ಲಿ 65,242 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 19,369, ಸ್ಮಶಾನ ಅಥವಾ ಕಬರಸ್ತಾನ 6,132, ದರ್ಗಾ 6,104, ಈದ್ಗಾ 1,575 ಸೇರಿವೆ. ನಂಬರ್ 6, ಕೇರಳ. ನಮ್ಮ ಪಕ್ಕದ ಕೇರಳದಲ್ಲಿ 53,282 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 8,234, ಸ್ಮಶಾನ 739, ದರ್ಗಾ 44, ಈದ್ಗಾ 1 ಸೇರಿದೆ. ನಂಬರ್ 7, ತೆಲಂಗಾಣ. ಈ ರಾಜ್ಯದಲ್ಲಿ 45,682 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 3,097, ಸ್ಮಶಾನ 9,244, ದರ್ಗಾ 2,191, ಈದ್ಗಾ 1,152 ಸೇರಿವೆ. ನಂಬರ್ 8, ಗುಜರಾತ್. ಈ ರಾಜ್ಯದಲ್ಲಿ 39,940 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 2,999, ಸ್ಮಶಾನ 983, ದರ್ಗಾ 1,734, ಈದ್ಗಾ 168 ಸೇರಿವೆ. ನಂಬರ್ 9, ಮಹಾರಾಷ್ಟ್ರ. ಈ ರಾಜ್ಯದಲ್ಲಿ 36,700 ವಕ್ಫ್ ಆಸ್ತಿಗಳಿವೆ. ಈ ಪೈಕಿ ಮಸೀದಿ 6,992, ಸ್ಮಶಾನ 1,622, ದರ್ಗಾ 2,206, ಈದ್ಗಾ 280 ಸೇರಿವೆ. ನಂಬರ್ 10, ಮಧ್ಯಪ್ರದೇಶ. ಈ ರಾಜ್ಯದಲ್ಲಿ 33,472 ವಕ್ಫ್ ಆಸ್ತಿಗಳಿವೆ. ಈ ಪೈಕಿ ಮಸೀದಿ 4,716, ಸ್ಮಶಾನ 5,807, ದರ್ಗಾ 3,716, ಈದ್ಗಾ 614 ಸೇರಿವೆ. ನಂಬರ್ 11, ರಾಜಸ್ಥಾನ. ಈ ರಾಜ್ಯದಲ್ಲಿ 33,341 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 6,646, ಸ್ಮಶಾನ 7,044, ದರ್ಗಾ 2,825, ಈದ್ಗಾ 399 ಸೇರಿವೆ. ನಂಬರ್ 12, ಜಮ್ಮು ಮತ್ತು ಕಾಶ್ಮೀರ. ಈ ರಾಜ್ಯದಲ್ಲಿ 32,533 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 5,009, ಸ್ಮಶಾನ 15,592, ದರ್ಗಾ 990, ಈದ್ಗಾ 296 ಸೇರಿವೆ. ನಂಬರ್ 13, ಹರಿಯಾಣ.
ಈ ರಾಜ್ಯದಲ್ಲಿ 23,125 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 6,036, ಸ್ಮಶಾನ 5,886, ದರ್ಗಾ 905, ಈದ್ಗಾ 246 ಸೇರಿವೆ. ನಂಬರ್ 14 ಆಂಧ್ರ ಪ್ರದೇಶ. ಈ ರಾಜ್ಯದಲ್ಲಿ 14,685 ವಕ್ಫ್ ಆಸ್ತಿಗಳಿವೆ. ಈ ಪೈಕಿ ಮಸೀದಿ 1,345, ಸ್ಮಶಾನ 205, ದರ್ಗಾ 383, ಈದ್ಗಾ 82 ಸೇರಿವೆ. ನಂಬರ್ 15 ಒಡಿಶಾ. ಈ ರಾಜ್ಯದಲ್ಲಿ 10,314 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 1,489, ಸ್ಮಶಾನ 1,156, ದರ್ಗಾ 1,379, ಈದ್ಗಾ 142 ಸೇರಿವೆ. ನಂಬರ್ 16 ಬಿಹಾರ. ಈ ರಾಜ್ಯದಲ್ಲಿ 8,616 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 1,207, ಸ್ಮಶಾನ 980, ದರ್ಗಾ 334, ಈದ್ಗಾ 6 ಸೇರಿವೆ. ನಂಬರ್ 17 ಉತ್ತರಾಖಂಡ್. ಈ ರಾಜ್ಯದಲ್ಲಿ 5,388 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 725, ಸ್ಮಶಾನ 769, ದರ್ಗಾ 203, ಈದ್ಗಾ 70 ಸೇರಿವೆ. ನಂಬರ್ 18 ಹಿಮಾಚಲ ಪ್ರದೇಶ. ಈ ರಾಜ್ಯದಲ್ಲಿ 5,343 ವಕ್ಫ್ ಆಸ್ತಿಗಳಿವೆ. ಈ ಪೈಕಿ ಮಸೀದಿ 319, ಸ್ಮಶಾನ 1,478, ದರ್ಗಾ 112, ಈದ್ಗಾ 9 ಸೇರಿವೆ. ನಂಬರ್ 19 ಛತ್ತೀಸ್ಗಢ. ಈ ರಾಜ್ಯದಲ್ಲಿ 4,230 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 288, ಸ್ಮಶಾನ 402, ದರ್ಗಾ 88, ಈದ್ಗಾ 115 ಸೇರಿವೆ. ನಂಬರ್ 20 ತ್ರಿಪುರಾ. ಈ ರಾಜ್ಯದಲ್ಲಿ 2,814 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 868, ಸ್ಮಶಾನ 1,025, ದರ್ಗಾ 55, ಈದ್ಗಾ 93 ಸೇರಿವೆ. ನಂಬರ್ 21 ಅಸ್ಸಾಂ. ಈ ರಾಜ್ಯದಲ್ಲಿ 2,654 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 80, ಸ್ಮಶಾನ 10, ದರ್ಗಾ 3, ಈದ್ಗಾ 2 ಸೇರಿವೆ. ನಂಬರ್ 22 ದೆಹಲಿ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ 1,047 ವಕ್ಫ್ ಆಸ್ತಿಗಳಿವೆ. ಈ ಪೈಕಿ ಮಸೀದಿ 85, ಸ್ಮಶಾನ 1, ದರ್ಗಾ 11, ಈದ್ಗಾ 0 ಸೇರಿವೆ. ನಂಬರ್ 23 ಮಣಿಪುರ. ಈ ರಾಜ್ಯದಲ್ಲಿ 994 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 421, ಸ್ಮಶಾನ 86, ದರ್ಗಾ 0, ಈದ್ಗಾ 16 ಸೇರಿವೆ. ನಂಬರ್ 24 ಲಕ್ಷದ್ವೀಪ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ 896 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ 336 ಮಸೀದಿಗಳು ಸೇರಿವೆ. ನಂಬರ್ 25 ಜಾರ್ಖಂಡ್. ಈ ರಾಜ್ಯದಲ್ಲಿ 698 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 175, ಸ್ಮಶಾನ 25, ದರ್ಗಾ 0, ಈದ್ಗಾ 4 ಸೇರಿವೆ. ನಂಬರ್ 26 ಪುದುಚೇರಿ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ 693 ವಕ್ಫ್ ಆಸ್ತಿಗಳಿವೆ. ಈ ಪೈಕಿ ಮಸೀದಿ 25, ಸ್ಮಶಾನ 4, ದರ್ಗಾ 6, ಈದ್ಗಾ 0 ಸೇರಿವೆ. ನಂಬರ್ 27 ಅಂಡಮಾನ್ ನಿಕೋಬಾರ್. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ 151 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 69, ಸ್ಮಶಾನ 41, ದರ್ಗಾ 2, ಈದ್ಗಾ 0 ಸೇರಿವೆ. ನಂಬರ್ 28 ಮೇಘಾಲಯ. ಈ ರಾಜ್ಯದಲ್ಲಿ 58 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 21, ಸ್ಮಶಾನ 9, ದರ್ಗಾ 1, ಈದ್ಗಾ 4 ಸೇರಿವೆ. ನಂಬರ್ 29 ಚಂಡೀಗಢ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ 34 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 7, ಸ್ಮಶಾನ 21, ದರ್ಗಾ 1, ಈದ್ಗಾ 0 ಸೇರಿವೆ. ನಂಬರ್ 30 ದಾದ್ರಾ ನಗರ್ ಹವೇಲಿ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ 30 ವಕ್ಫ್ ಆಸ್ತಿಗಳಿವೆ. ಇದರಲ್ಲಿ ಮಸೀದಿ 2, ಸ್ಮಶಾನ 8, ದರ್ಗಾ 2, ಈದ್ಗಾ 0 ಸೇರಿವೆ. ಸೋ ಫ್ರೆಂಡ್ಸ್, ಇದಿಷ್ಟು ವಕ್ಫ್ಗೆ ಸಂಬಂಧಪಟ್ಟ ಸ್ಥಿರಾಸ್ತಿ ಹೆಚ್ಚಿರೋ ರಾಜ್ಯಗಳು ಯಾವುವು, ಕಮ್ಮಿ ಇರೋ ರಾಜ್ಯಗಳು ಯಾವುವು, ಈ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.